ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 16ನೇ ಅಧ್ಯಾಯ ವಚನಗಳು 1ರಿಂದ 36. ನಿನ್ನೆ ನಾವು ಮಾರಾದ ಘಟನೆಯನ್ನ ನೋಡಿದ್ದೇವೆ. ಕಹಿಯಾದ ನೀರಿನ ಮಧ್ಯೆಯೂ ದೇವರು ತನ್ನ ಜನರನ್ನ ಕೈಬಿಡಲಿಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ. ಅಂದ್ರೆ ಅವರ ಅಗತ್ಯವನ್ನ ಪೂರೈಸಿದಂತ ದೇವರನ್ನ ನಾವು ನೋಡಿದ್ದೇವೆ. ನಂತರ ಅವರನ್ನ ಎಲೀಮ್ ಎಂಬ ವಿಶ್ರಾಂತಿಯ ಸ್ಥಳಕ್ಕೆ ಕರೆದುಕೊಂಡು ಹೋದರು ಎಂಬುದನ್ನ ನಾವು ನೋಡಿದ್ದೇವೆ. ಆದರೆ ಇಸ್ರಾಯೇಲ್ಯರ ಪ್ರಯಾಣ ಇನ್ನ ಮುಗಿದಿರಲಿಲ್ಲ ಪ್ರಿಯರೇ. ಮರುಭೂಮಿಯ ದಾರಿ ಮುಂದುವರಿಯುತ್ತಾ ಇತ್ತು. ಈಗ ಅವರ ಮುಂದೆ ಮತ್ತೊಂದು ಸವಾಲ್ ಬರುತ್ತದೆ. ಈ ಬಾರಿ ಸಮಸ್ಯೆ ನೀರಲ್ಲ, ಆಹಾರ. ಪಾಠ ಹೇಳುವಂತೆ ಅವರು ಸಿನ್ ಅರಣ್ಯಕ್ಕೆ ಬಂದಾಗ ಅವರ ಆಹಾರ ಮುಗಿಯತೊಡಗಿತು, ಹಸಿವು ಹೆಚ್ಚಾಗತೊಡಗಿತು. ಆಗ ಜನರು ಮತ್ತೆ ಮೋಶೆ ಮತ್ತು ಆರೋನರ ವಿರುದ್ಧ ಗುಣುಗುಟ್ಟಲು ಆರಂಭಿಸುತ್ತಾರೆ. ಅವರು ಹೇಳುತ್ತಾರೆ, ನಾವು ಐಗುಪ್ತದಲ್ಲಿದ್ದಾಗ ಮಾಂಸ ತಿನ್ನುತ್ತಿದ್ವಿ, ಹೊಟ್ಟೆ ತುಂಬ ಊಟ ಮಾಡುತ್ತಿದ್ವಿ, ಅಲ್ಲಿಯೇ ಸತ್ತಿದ್ದರೆ ಚೆನ್ನಾಗಿತ್ತು ಎಂಬುದಾಗಿ. ಈ ಮಾತು ಕೇಳಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಪ್ರಿಯರೇ. ಅವರು ಐಗುಪ್ತದ ದಾಸ್ಯವನ್ನ ಮರೆತಿರಲಿಲ್ಲ, ಆದರೆ ಅದರ ನೋವನ್ನ ಮರೆತು ಬಿಟ್ಟಿದ್ದರು. ಹಸಿವು ಬಂದಾಗ ಅವರಿಗೆ ನೆನಪಾಗಿದ್ದು ಆಹಾರ ಮಾತ್ರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿಯೂ ಹಾಗೆಯೇ ಆಗುತ್ತದೆ. ಕಷ್ಟ ಬಂದಾಗ ದೇವರು ಮಾಡಿದ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮರೆತು ಬಿಡುತ್ತೇವೆ. ಈ ಕ್ಷಣದ ಸಮಸ್ಯೆ ಮಾತ್ರ ದೊಡ್ಡದಾಗಿ ಕಾಣುತ್ತದೆ. ಆದರೆ ದೇವರು ಅವರ ಗುಣಗುಟ್ಟುವಿಕೆಯನ್ನ ಕೋಪದಿಂದ ಉತ್ತರಿಸುವುದಿಲ್ಲ ಪ್ರಿಯರೇ, ಬದಲಾಗಿ ಕೃಪೆಯಿಂದ ಉತ್ತರಿಸುತ್ತಾರೆ. ದೇವರು ಮೋಶೆಗೆ ಹೇಳುತ್ತಾರೆ, ನಾನು ಆಕಾಶದಿಂದ ನಿಮಗಾಗಿ ರೊಟ್ಟಿಯನ್ನು ಸುರಿಸುವೆನು ಎಂಬುದಾಗಿ. ಇದು ಅಚ್ಚರಿಯ ಮಾತು ಪ್ರಿಯರೇ. ಮರುಭೂಮಿಯಲ್ಲಿ ಹೊಲಗಳಿಲ್ಲ, ಬೆಳೆಗಳಿಲ್ಲ, ಆದರೆ ದೇವರ ಪೂರೈಕೆಗೆ ಅವುಗಳು ಅಗತ್ಯವಿಲ್ಲ ಎಂಬುದಾಗಿ ತೋರಿಸುತ್ತದೆ. ಆ ಸಂಜೆ ಒಂದು ಅದ್ಭುತ ನಡೆಯುತ್ತದೆ. ಕಾಡು ಕೋಳಿಗಳು ಅವರ ಶಿಬಿರದ ಮೇಲೆ ಬರುತ್ತವೆ, ಜನರಿಗೆ ಮಾಂಸವನ್ನ ಕೊಡುತ್ತದೆ. ಮರುದಿನ ಬೆಳಿಗ್ಗೆ ಮತ್ತೊಂದು ಆಶ್ಚರ್ಯ ಕಾಯುತ್ತಿರುತ್ತದೆ. ನೆಲದ ಮೇಲೆ ಸಣ್ಣ ಸಣ್ಣ ಬಿಳಿ ಕಣಗಳು ಕಾಣಿಸುತ್ತವೆ. ಜನರು ಅದನ್ನ ನೋಡಿ ಆಶ್ಚರ್ಯ ಪಡುತ್ತಾರೆ. ಇದು ಏನು ಎಂದು ಕೇಳುತ್ತಾರೆ. ಮನ್ನಾ ಎಂದರೆ ಇದು ಏನು ಎಂಬುದಾಗಿ ಅರ್ಥ. ಆದರೆ ದೇವರು ಅವರಿಗೆ ಆಹಾರ ಕೊಟ್ಟದ್ದು ಮಾತ್ರ ಮುಖ್ಯವಲ್ಲ, ಅದರ ಮೂಲಕ ಒಂದು ಪಾಠವನ್ನು ಸಹ ಕಲಿಸುತ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ಕುಟುಂಬಕ್ಕೆ ಬೇಕಾದಷ್ಟು ಮಾತ್ರ ಸಂಗ್ರಹಿಸಬೇಕು ಎಂದು ದೇವರು ಹೇಳುತ್ತಾರೆ. ನಾಳೆಗಾಗಿ ಹೆಚ್ಚಾಗಿ ಇಟ್ಟುಕೊಳ್ಳಬಾರದು ಎಂಬುದಾಗಿ ಹೇಳುತ್ತಾರೆ. ಯಾಕೆಂದರೆ ದೇವರು ಅವರಿಗೆ ಒಂದು ದಿನಕ್ಕೆ ಒಂದು ದಿನ ಬದುಕುವುದನ್ನ ಕಲಿಸುತ್ತಾ ಇದ್ದಾರೆ. ಇಂದು ಮನ್ನಾ ಕೊಟ್ಟ ದೇವರು ನಾಳೆಯೂ ಕೊಡಬಲ್ಲನು ಎಂಬ ನಂಬಿಕೆಯನ್ನ ಬೆಳೆಸುತ್ತಾ ಇದ್ದಾರೆ. ಆದರೆ ಕೆಲವರು ದೇವರ ಮಾತನ್ನ ಕೇಳುವುದಿಲ್ಲ, ಹೆಚ್ಚಾಗಿ ಸಂಗ್ರಹಿಸಿಕೊಳ್ಳುತ್ತಾರೆ. ಬೆಳಗ್ಗೆ ನೋಡಿದಾಗ ಅದು ಕೆಟ್ಟು ಹೋಗಿರುತ್ತದೆ. ಈ ಘಟನೆ ಒಂದು ಮುಖ್ಯವಾದಂತ ಪಾಠವನ್ನ ಕಲಿಸುತ್ತದೆ ಪ್ರಿಯರೇ. ನಂಬಿಕೆ ಇಲ್ಲದ ಭಯ ನಮಗೆ ದೇವರು ಕೊಟ್ಟದಕ್ಕಿಂತ ಹೆಚ್ಚು ಹಿಡಿದುಕೊಳ್ಳಲು ಹೇಳುತ್ತದೆ. ಆದರೆ ದೇವರು ಹೇಳುವಂತ ಮಾತು, ಇಂದು ನಾನು ಕೊಟ್ಟದನ್ನ ನಂಬಿಕೆಯಿಂದ ಸ್ವೀಕರಿಸು ಎಂಬುದಾಗಿ. ನಂತರ ಮತ್ತೊಂದು ಪಾಠ ಬರುತ್ತದೆ. 6ನೇ ದಿನ 2 ಪಟ್ಟು ಮನ್ನಾ ಸಂಗ್ರಹಿಸಬೇಕು ಎಂದು ದೇವರು ಹೇಳುತ್ತಾರೆ. ಯಾಕೆಂದರೆ 7ನೇ ದಿನ ಸಬ್ಬತ್ತಿನ ದಿನ, ಅಂದರೆ ವಿಶ್ರಾಂತಿಯ ದಿನ. ಆ ದಿನ ಮನ್ನಾ ಬೀಳುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಆಶ್ಚರ್ಯಕರವಾಗಿ 6ನೇ ದಿನ ಸಂಗ್ರಹಿಸಿದ ಮನ್ನಾ 2 ದಿನಕ್ಕೂ ಬರುತ್ತದೆ, ಕೆಡುವುದಿಲ್ಲ. ಇಲ್ಲಿ ದೇವರು ಅವರಿಗೆ ಕೇವಲ ಕೆಲಸ ಮಾಡುವುದು ಮಾತ್ರವಲ್ಲ ಪ್ರಿಯರೇ, ವಿಶ್ರಾಂತಿ ಪಡೆಯುವುದನ್ನು ಸಹ ಕಲಿಸುತ್ತಾ ಇದ್ದಾರೆ. ದೇವರ ಮೇಲೆ ನಂಬಿಕೆ ಇರುವುದು ಎಂದರೆ ಶ್ರಮಿಸುವುದು ಮಾತ್ರವಲ್ಲ, ದೇವರು ನೋಡಿಕೊಳ್ಳುತ್ತಾರೆ ಎಂದು ತಿಳಿದು ವಿಶ್ರಾಂತಿ ಪಡೆಯುವುದು ಸಹ ಆಗಿದೆ. ಕೊನೆಯಲ್ಲಿ ದೇವರು ಒಂದು ಪಾತ್ರೆಯ ಮನ್ನವನ್ನ ಉಳಿಸುವಂತೆ ಹೇಳುತ್ತಾರೆ. ಯಾಕೆಂದರೆ ಮುಂದಿನ ತಲೆಮಾರುಗಳು ಈ ಕಥೆಯನ್ನ ಮರೆಯಬಾರದು ಎಂಬುದಾಗಿ. ಅವರು ಒಂದು ದಿನ ಕೇಳಬಹುದು, ಈ ಮನ್ನಾ ಯಾಕೆ ಇಟ್ಟಿದ್ದೀರಿ ಎಂಬುದಾಗಿ. ಆಗ ಉತ್ತರ ಹೇಗಿರಬೇಕು ಎಂದರೆ, ನಮ್ಮ ದೇವರು ಮರುಭೂಮಿಯಲ್ಲಿಯೂ ನಮಗೆ ಪೋಷಿಸಿದರು ಎಂಬುದಾಗಿ. ಈ ಅಧ್ಯಾಯದ ಮುಖ್ಯ ಸಂದೇಶ ಇದೆ ಪ್ರಿಯರೇ. ದೇವರು ತನ್ನ ಜನರಿಗೆ ಒಂದೇ ಬಾರಿ ಸಾಕಾಗುವಷ್ಟು ಪೂರೈಕೆ ಮಾಡಲಿಲ್ಲ, ದೇವರು ಪ್ರತಿದಿನ ಪೂರೈಸಿದರು. ಯಾಕೆಂದ್ರೆ ಜನರು ದೇವರನ್ನ ಪ್ರತಿದಿನ ನಂಬಬೇಕಾಗಿತ್ತು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಿಮ್ಮ ಅಗತ್ಯಗಳನ್ನ, ದೇವರು ನನ್ನ ಅಗತ್ಯಗಳನ್ನ, ನಮ್ಮ ಅಗತ್ಯಗಳನ್ನ ತಿಳಿದಿದ್ದಾರೆ. ನಾಳೆಯ ಬಗ್ಗೆ ನಾವು ಚಿಂತಿಸಬಾರದು. ದೇವರು ನಾಳೆಯನ್ನ ಈಗಾಗಲೇ ನೋಡಿದ್ದಾರೆ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು.
ಯಾಕಂದರೆ ದೇವರು ನಂಬಿಗಸ್ತನಾಗಿರುವಂಥ ದೇವರು ಪ್ರಿಯರೇ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಪ್ರತಿದಿನ ದೇವರ ಮೇಲೆ ಅವಲಂಬಿಸಬೇಕು. ನಾಳೆಯ ಭಯದಲ್ಲಿ ನಾವು ಬದುಕಬಾರದು. ಹಾಗಾದರೆ ಇಂದಿನ ಪೂರೈಕೆಗೆ ನಾವು ಕೃತಜ್ಞರಾಗಿರಬೇಕು. ಮತ್ತೆ ನಾಳೆಯನ್ನು ದೇವರ ಕೈಯಲ್ಲಿ ಬಿಟ್ಟು ಬಿಡಬೇಕು. ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಮರುಭೂಮಿಯಲ್ಲಿ ದೇವರು ತನ್ನ ಜನರಿಗೆ ಒಂದು ದಿನಕ್ಕೂ ಒಂದು ದಿನ ಮನ್ನಾ ಕೊಟ್ಟರು. ಅವರು ಪ್ರತಿದಿನ ಹೊರಗೆ ಬಂದು ಅದನ್ನು ಸಂಗ್ರಹಿಸಬೇಕಾಗಿತ್ತು. ಅದೇ ರೀತಿ ನಾವು ಪ್ರತಿದಿನ ದೇವರನ್ನು ನಂಬಲು ಕರೆಯಲ್ಪಟ್ಟಿದ್ದೇವೆ. ನಾಳೆಯ ಚಿಂತೆ ಇಂದು ನಮ್ಮ ಮನಸ್ಸನ್ನು ತುಂಬಿರಬಹುದು ಪ್ರಿಯರೇ, ಆದರೆ ಇಂದು ಬೇಕಾಗಿರುವಂಥ ಕೃಪೆ ದೇವರು ಈಗಾಗಲೇ ಕೊಟ್ಟಿದ್ದಾರೆ. ಆದುದರಿಂದ ಧೈರ್ಯವಾಗಿರೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಾಳೆಯ ಚಿಂತೆಯನ್ನು ಬಿಟ್ಟು ಇಂದು ದೇವರು ಕೊಟ್ಟಿರುವಂಥ ಎಲ್ಲ ಒಂದು ಅದ್ಭುತ ಕಾರ್ಯಕ್ಕೆ ಕೃತಜ್ಞರಾಗುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು